ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸರಿಯಾದ ಸಮಯಕ್ಕೆ ಮಾಡಬೇಕು, ಇದರಿಂದ ಯಾವ ಪ್ರಯೋಜನವೂ ಆಗಲ್ಲ ಅಂತ. 2-3 ಗಂಟೆ ತಡ ಆದ್ರೂ ಏನು ಪ್ರಯೋಜನ ಆಗಲ್ಲ. ಆದಿತ್ಯನ ಹೋಗೋಕೆ ಬಿಡಬೇಡ, ಅವನ ಹೇಗಾದ್ರೂ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಬರ ಪ್ಲೀಸ್. ಸೂರ್ಯ ಅವರು, ಹಲೋ. ಓ ಆರ್ತಿ ಅವರೇ, ಹೊರಗಡೆ ಹೋಗಿದ್ದೀರಾ? ಅದು ನಾನು ಅಮ್ಮನ ಹತ್ರ. ಓಹೋ, ಶೋಭಾ ಅಮ್ಮನ ಮನೆಗಾ? ಸರಿ, ಸಾಯಂಕಾಲ ಮನೆಗೆ ಬೇಗ ಬಂದ್ಬಿಡಿ. ಸರಿ, ನೀವು ಮನೆಗೆ ಬನ್ನಿ, ಆಮೇಲೆ ವಿಷಯ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ದೊಡ್ಡಬಳ್ಳಾಪುರಕ್ಕೆ ಯಾವ ಕಡೆ ಹೋಗ್ಬೇಕು? ಲೆಫ್ಟಾ? ಥ್ಯಾಂಕ್ ಯು. ಸಂಪರ್ಕಿಸಲು ಸಾಧ್ಯವಿಲ್ಲ. ಆರ್ತಿ ಅವ್ರ ಫೋನ್ ನಾಟ್ ರೀಚಬಲ್. ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಶೋಭಾಮನ್ ಫೋನು ಸಿಗ್ತಾ ಇಲ್ಲ. ಆರ್ತಿ, ನಾನು ನಿನಗೆ ಥ್ಯಾಂಕ್ಸ್ ಹೇಳಿ ನಿನ್ನ ಮನಸ್ಸಿಗೆ ನೋವು ಮಾಡೋಕ್ಕೆ ಇಷ್ಟಪಡಲ್ಲ. ನೀನು ನಮ್ಮ ಜೊತೇಲಿ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಕೈ ಖಾಲಿ ಆಗಿರೋದು. ಶಶಾಂಕನ ಟ್ರೀಟ್ಮೆಂಟಿಗೆ ಹಣ, ಬೋನ್ ಮ್ಯಾರೋ, ಇದೆಲ್ಲ ನಿನ್ನ ಮತ್ತು ಸೂರ್ಯನಿಂದ ಮಾತ್ರ ಸಾಧ್ಯ ಆಯಿತು ಕಡೆ. ಅಮ್ಮ, ನನಗೆ ನಿಮ್ಮ ಅಪ್ಪ ಸಂತೋಷನೇ ಮುಖ್ಯ. ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಾ ಇರೋದಮ್ಮ. ಮಿಸ್ಟರ್ ಸತ್ಯೇಂದ್ರ, ಸೆಕೆಂಡ್ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಸಕ್ಸಸ್ ಆಯಿತು. ಇನ್ನು ಸ್ವಲ್ಪ ಹೊತ್ತಿಗೆ ಆದಿತ್ಯ ಮತ್ತು ಶಶಾಂಕ್ನ ನೀವು ಮನೆ ಕರ್ಕೊಂಡು ಹೋಗು. ಥ್ಯಾಂಕ್ ಯು ಡಾಕ್ಟರ್. ಅಕ್ಕ ಆದಿತ್ಯ ಸಾಕ್ಷಿ ಜೊತೆ ಎಕ್ಸ್ಕರ್ಷನ್ ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಹಾಸ್ಪಿಟಲ್ ಮುಂದೆ ಏನ್ ಮಾಡ್ತಿದ್ದಾರೆ? ಏನಾಯ್ತಣ್ಣ? ಆರ್ತಿ ಎತ್ತಿಗೆ ಎಷ್ಟು ಗಂಟೆ ಬರ್ತಿದಾರೆ? ಅದೇ ಗೊತ್ತಾಗ್ತಲ್ಲ. ಅದಕ್ಕೆ ಬಂದ್ರು ಅಂತ ಕಾಣಿಸುತ್ತೆ. ವೆಲ್ಕಮ್ ಆರ್ತಿ ಅತ್ತಿಗೆ. ಬನ್ನಿ ಬನ್ನಿ ಬನ್ನಿ. ನೀನೇನೆ ಆರ್ತಿ ಅತ್ತಿಗೆ ಅನ್ಕೊಂಡೆ. ಆರ್ತಿ ಅಕ್ಕ ಎಲ್ಲ ಹೋಗಿದ್ದಾರೆ? ಅವರು ಶೋಭಾಮನ್ ಮನೆಗೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಅಂದ್ರೆ ಆರ್ತಿ ಅಕ್ಕ ಸೂರ್ಯ ಭಾವನ್ಗೆ ಸುಳ್ಳು ಹೇಳೋಗಿದ್ದಾರೆ. ಅವರು ಅವ್ರ ತಂದೆ ತಾಯಿ ಜೊತೆ ಹಾಸ್ಪಿಟಲ್ ಇದ್ರು. ಜೊತೆಗೆ ನಿನ್ನೆ ನಮ್ಮನೆಗೆ ಬಂದ ವ್ಯಕ್ತಿನೂ ಇದ್ರು.
ಆರ್ತಿ ಅಕ್ಕಂಗೆ ಸುಳ್ಳು ಹೇಳೋ ಅಂಥದ್ದು ಏನಾಗಿತ್ತು? ಸೂರ್ಯ ಭಾವನ ಹತ್ರನೂ ಮುಚ್ಚಿಡೋ ಅಂಥ ವಿಷಯ ಏನಿರ್ಬೋದು? ಮೇಡಮ್, ಆದಿತ್ಯನ ಕಳ್ಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಕೆಲಸ ಆಯ್ತಲ್ಲ ಆರ್ತಿಯವರೇ? ಹಾಂ, ಆದಿತ್ಯ ಹುಷಾರು, ಸಾಕ್ಷಿನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಮೇಡಮ್. ಬಾಯ್ ಆದಿ. ಬಾಯ್ ಅಮ್ಮ. ಬಾಯ್ ಫ್ರೆಂಡ್ ಅಂಕಲ್. ಬಾಯ್. 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 ಆರ್ತಿ, ನೀನ್ ಮೊದ್ಲಿನ ತರ ಇಲ್ಲ. ಇಷ್ಟೊತ್ತು ಸೈಲೆಂಟ್ ಆಗಿರೋದ್ ನಾನು ನೋಡೇ ಇಲ್ಲ. ತುಂಬಾ ಬದಲಾಗಿದ್ಯಾ. ನನಗೆ ಹೊರಗ್ನವ್ರ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸಿಟ್ಟಲ್ಲಾದ್ರೂ ಸರಿ, ಸದ್ಯ ಮಾತಾಡೋದ್ಯಲ್ಲ. ಸ್ವಲ್ಪ ಫಾಸ್ಟಾಗಿ ಹೋಗ್ತೀರಾ? ಸೂರ್ಯ ಅವ್ರು ನನಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಈಗ ಆಲ್ರೆಡಿ ಲೇಟ್ ಆಗಿದೆ. ದಯವಿಟ್ಟು ಬೇಗ ಹೋಗಿ. ಯಾಕೇನಾಯ್ತು? ಗೊತ್ತಿಲ್ಲ. ಏನಾಯ್ತು? ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ನನಗೂ ಗೊತ್ತಿಲ್ಲ, ನೋಡ್ತೀನಿ. ಏನಾಯ್ತು? ಏನಾದ್ರೂ ಗೊತ್ತಾಯ್ತಾ? ಎಲ್ಲ ಸರಿಯಾಗೇ ಇದೆ, ಏನು ಗೊತ್ತಾಗ್ತಾ ಇಲ್ಲ. ಬ್ಯಾಟ್ರಿ ಕೇಬಲ್ಲೇ ಕಟ್ ಆಗೋಗಿದೆ. ಇಲ್ಲಿ ಸುತ್ತಲೂ ಯಾವುದೋ ಅಂಗಡಿನೂ ಇಲ್ಲ, ಪೆಟ್ರೋಲ್ ಬಂಕು ಕಾಣಿಸ್ತಾ ಇಲ್ಲ. ಏನ್ ಮಾಡೋದೀಗ? ನಾನು ಸೂರ್ಯ ಅವ್ರಿಗೆ ಕಾಲ್ ಮಾಡ್ತೀನಿ. ನೆಟ್ವರ್ಕ್ ಇಲ್ಲ. ನನ್ನ ಫೋನಿಂದ ಟ್ರೈ ಮಾಡು. ನಂದು ನೆಟ್ವರ್ಕ್ ಇಲ್ಲ. ಭಾಸ್ಕರ್, ಯೋಚನೆ ಮಾಡಬೇಡ. ಆರ್ತಿಯವರು ಶೋಭಾಮನ್ ಮನೆಗೆ ಹೋಗಿದ್ದಾರೆ. ಅಲ್ಲಿಂದ ಬರೋದಕ್ಕೆ 1 hour ಆದ್ರೂ ಬೇಕು. ಜೊತೆಗೆ ಟ್ರಾಫಿಕ್ಕು. ಬರ್ತಾರ ಬಿಡೋ. ಹಲೋ, ನಾನು ಡಿಟೆಕ್ಟಿವ್ ಸತ್ಯಾನಂದ ಮಾತಾಡೋದು. ರಾಕೇಶ್ ಅವ್ರ ಕೊಲೆ ಕೇಸಲ್ಲಿ ಒಂದು ಮುಖ್ಯವಾದ ವಿಷಯ ನಮ್ಮ ಕೈಗೆ ಸಿಕ್ಕಿದೆ. ಅದು ಈ ಕೇಸ್ನೇ ತಲೆ ಕೆಳಗೆ ಮಾಡುತ್ತೆ. ನೀವೀಗ ನಮ್ಮನ್ನ ಭೇಟಿ ಮಾಡೋಕ್ಕಾಗುತ್ತಾ? ಈಗಲಾ ಸರ್? ಈಗ ಸ್ವಲ್ಪ ಕಷ್ಟ ಆಗುತ್ತಲ್ಲ ಸರ್. ನಾನು ಒಂದು ಮುಖ್ಯವಾದ ಕೆಲಸದಲ್ಲಿದ್ದೀನಿ. ಒಂದು ಕೆಲಸ ಮಾಡೋಣ, ನಾಳೆ ಮೀಟ್ ಮಾಡೋಣ. ನಾಳೆ ಯಾರು ನೋಡಿದ್ದಾರೆ ಸರ್? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅಂದ್ರೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಈ ಕೇಸ್ ವಿಷಯದಲ್ಲಿ ನಾವು ಆದಷ್ಟು ಬೇಗ ಭೇಟಿ ಆದ್ರೆ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ತಮ್ಮ ಹೆಂಡತಿಗೂ ತುಂಬಾ ಒಳ್ಳೇದು. ಸರಿ, ನಾನು ಎಲ್ಲಿಗೆ ಬರಬೇಕು? ಆದಷ್ಟು ಬೇಗ. ಅಲ್ಲಿ ನಾನೇ ಕಾಯ್ತಾ ಇರ್ತೇನೆ. ನಾನು ಈಗಲೇ ಹೊರಡ್ತೀನಿ. ಥ್ಯಾಂಕ್ ಯು. ಅವರು ಕಾಯೋ ಬದಲು ಇದೊಂದು ಮುಖ್ಯವಾದ ಕೆಲಸ, ನಾನು ಮುಗಿಸ್ಬರ್ತೀನಿ. ಸರಿ ಅಣ್ಣ. ಈ ಆರ್ತಿ ಅತ್ತಿಗೆ ಎಲ್ಲಿಗೆ ಹೋದ್ರು?
ಸೂರ್ಯ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಹೌದು. ಸೂರ್ಯ ಅವರು ನಿನ್ನ ತುಂಬಾ ಪ್ರೀತಿಸ್ತಾರೆ. ಆದ್ರೆ ಅವ್ರಿಗೆ ಅವ್ರ ಪ್ರೀತಿನ ಹೇಳ್ಕೊಳಕ್ಕೆ ಬರಲ್ಲ. ಡೋಂಟ್ ವರಿ, ಅದನ್ನು ಮುಂದೆ ಕಲಿಬಹುದು. ಈ ಪ್ರೀತಿ ಅನ್ನೋದೇ ಹಾಗೆ ಆರ್ತಿ, ಕಲ್ಲನ್ನು ಕರಗಿಸ್ಬಿಡತ್ತೆ. ಅಂಥದ್ರಲ್ಲಿ ಸೂರ್ಯ ಒಬ್ಬ ಮನುಷ್ಯ. ನೋಡ್ತಾ ಇರೋ, ಒಂದ್ ದಿವಸ ಅವ್ರ ಮನ್ಸಲ್ಲಿ ಪ್ರೀತಿ ಎಂತ ಬಿರುಗಾಳಿ ಎಪ್ಸತ್ತೆ ಅಂದ್ರೆ ಅದಾದ್ಮೇಲೆ ಏನು ಹೇಳ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಅದು ನನಗೂ ಗೊತ್ತು. ಸೂರ್ಯ ಅವರು ತುಂಬಾ ಒಳ್ಳೆ ವ್ಯಕ್ತಿ. ಅವ್ರ ಹೃದಯ ಅಪರಂಜಿ. ನಾನು ಪ್ರೀತಿ ಬಗ್ಗೆ ಏನು ಹೇಳಲ್ಲ, ಆದ್ರೆ ಅವ್ರು ನನ್ನ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನನಗೆ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಈ ನಂಬಿಕೆನೇ ಪ್ರೀತಿ ಆರ್ತಿ. ಇದನ್ನ ನೀವಿಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ನಿನಗೆ ನೆನಪಿದ್ಯಾ, ನಾವಿಬ್ರು ನೀನು ಪ್ರೀತಿ ಮಾಡಿದ್ದೆ ಅಲ್ವಾ ಮೇರಿನಾ? ನೀನು ಅವಳನ್ನ ಅಷ್ಟೊಂದು ಇಷ್ಟಪಡ್ತಿದ್ದೆ, ಅಷ್ಟೊಂದು ಪ್ರೀತಿಸ್ತಾ ಇದ್ದೆ. ಹಾಗಿದ್ಮೇಲೆ ನಿಮ್ಮಿಬ್ರು ಮಧ್ಯೆ ಬಂದಿರೋ ತಪ್ಪು ತಿಳುವಳಿಕೆನ ದೂರ ಮಾಡ್ಬೋದಿತ್ತಲ್ವಾ? ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲೇ ಇಲ್ಲ. ನನ್ನ ಕೈಗೆ ಏನು ಎಟಕ್ಲೇ ಇಲ್ಲ. ಸೂರ್ಯ ಅವರನ್ನ ಪುನರ್ವಿವಾಹ ಆದ್ಮೇಲೆ ನಾನು ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಜೀವನದಲ್ಲಿ ಪ್ರತಿಯೊಂದು ವಸ್ತುಗೂ ಬೆಲೆ ಕಟ್ಬೋದು, ಆದ್ರೆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಬರಬೇಕು. ನಿನ್ನಲ್ಲಿರೋ ಕೊರತೆ ಏನ್ ಗೊತ್ತಾ? ನಿನ್ಗೆ ಪ್ರೀತಿ ಮಾಡೋದು ಗೊತ್ತು, ಆದ್ರೆ ಅದನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಹೋಗೋದು ಗೊತ್ತಿಲ್ಲ. ನನಗ್ ಮೋಸ ಮಾಡ್ದ ಹಾಗೆ ಮೇರಿಗ್ ಮೋಸ ಮಾಡಬೇಡ. ನೀನು ಅವಳನ್ನ ನಿಜವಾಗ್ಲೂ ಪ್ರೀತಿಸೋದೇ ಆದ್ರೆ ಹೋಗಿ ಅವಳನ್ನ ಸಮಾಧಾನ ಮಾಡಿ ಒಪ್ಸು. ನಮ್ಮ ರಾಕಿ ಬಗ್ಗೆ ಹೀಗೆ ಮಾತಾಡೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ನಾನು ಸುಳ್ಳು ಹೇಳ್ತಿದ್ದೀನ? ರಾಕಿ ಸುಳ್ಳು ಹೇಳ್ತೀರಾ ಸರ್? ಇದ್ರ ಬಗ್ಗೆ MMS ಕಳಿಸಿರೋ CD ನನ್ನ ಹತ್ರ ಇದೆ, ಇದನ್ನ ನೋಡು, ನಂಬ್ತೀರಾ? ಸೂರ್ಯ ಅವರೇ, ಇದರಿಂದ ನಿಮ್ಮ ಮನಸ್ಸಿಗೆ ಎಂತ ಆಘಾತ ಆಗಿದೆ ಅಂತ ನನಗೆ ಗೊತ್ತು. ಮೊದಲು ಹೆಂಡತಿಗೆ ತನ್ನ ಗಂಡ, ಮನೆ, ಮಕ್ಕಳು, ಸಂಸಾರಕ್ಕೆ ಪ್ರಾಮುಖ್ಯತೆ ಕೊಡೋ ಕಾಲ ಇತ್ತು. ಆದರೆ ಈಗೆಲ್ಲ ಬದಲಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಇಂದ ಒಂದು ಮಾತು ಹೇಳ್ತೀನಿ, ಹೆಣ್ಣಿಗೆ ಇನ್ನೊಂದು ಹೆಸರೇ ನಂಬಿಕೆ ದ್ರೋಹ. ಸೂರ್ಯ ಅವರೇ, ಈ CD ನೀವು ಕೋರ್ಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ನಿಮ್ಮ ತಮ್ಮನ ಹೆಂಡತಿನ ನಿರಪರಾಧಿ ಅಂತ ಪ್ರೂವ್ ಮಾಡ್ಬೋದು. ನೀವೀಗ ಮಾಡೋದ್ರಿಂದ ನಿಮ್ಮ ಮನೆತನದ ಗೌರವ ಮಣ್ಪಾಲಾಗ್ತದೆ, ರಾಜಶೇಖರನ ಕುಟುಂಬಕ್ಕೆ ಮಸಿ ಬೆಳೆದಂಗಾಗ್ತದೆ. ಇದರಿಂದ ನಿಮ್ಮ ತಮ್ಮನ ಸಂಬಂಧ ಮುರಿದು ಬಿದ್ದರೂ ಬೀಳ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಈ ರೀತಿ ತನ್ನ ಹೆಂಡತಿಗೆ ಆಗಿದೆ ಅಂದ್ರೆ ಯಾವ ಗಂಡನ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಸರ್, ನಿಮ್ಮ ಫೋನ್ ರಿಂಗ್ ಆಗ್ತಿದೆ ನೋಡಿ. ರವಿ ಅಣ್ಣ ಫೋನ್ ಮಾಡಿದ್ದ. ರಾಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರನ್ನೋ ಭೇಟಿ ಮಾಡಕ್ ಹೋಗಿದ್ಯಂತೆ. ರಾಕಿನ್ ಕಾಪಾಡುವಂತ ಸಾಕ್ಷಿ ಬೇರೆ ಸಿಕ್ಕಿದೆ ಅಂತಿದ್ದ. ಅಣ್ಣ, ನೀ ನನ್ಗೇನು ಹೇಳಿಲ್ಲ, ಜೊತೆಗೂ ಕರ್ಕೊಂಡು ಹೋಗ್ಲಿಲ್ಲ. ಆ ಸಾಕ್ಷಿಯಿಂದ ನನ್ನ ರಾಕಿ ಜೀವನ ಸರಿ ಹೋಗತ್ತಲ್ವಾ? ಅಣ್ಣ, ಅವಳನ್ನ ಪ್ಲೀಸ್ ಕಾಪಾಡೋ. ಅವಳಿಗೇನಾರು ಆದ್ರೆ ನಾನು ಬದುಕಿರೋದಿಲ್ಲ. ಪ್ಲೀಸ್ ಅಣ್ಣ. ಆ ಸಾಕ್ಷಿ
ಸಾಕ್ಷಿಯಿಂದ ನನ್ನ ರಾಖಿ ಜೀವನ ಸರಿ ಹೋಗೋದಲ್ವಾ? ಅಣ್ಣ ಅವಳನ್ನ ಪ್ಲೀಸ್ ಕಾಪಾಡ. ಈ ರೀತಿಯ ನೆನಪಿಗೆ ಆಗಿದೆ ಅಂದರೆ ಯಾವ ಗಂಡನನ್ನ ಸಹಿಸಿಕೊಳ್ಳೋದಿಲ್ಲ. ಸರ್ ರೆಡಿ ಆಗಿದೆ, ಸ್ಟಾರ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಎಷ್ಟಾಯ್ತು ಸರ್ 850. ಸರ್ ಚೇಂಜ್ ಕೊಡಿ, ಚೇಂಜ್ ಇಲ್ಲ. ನನ್ನ ಹತ್ರನೂ ಚಿಲ್ಲರೆ ಇಲ್ಲ ಸರ್. ಈ ಖಾಲಿ ರೋಡಲ್ಲಿ ಎಲ್ಲಿಂದ ಚೇಂಜ್ ತಗೊಂಬರ್ಲಿ ಸರ್? ಚೇಂಜ್ ಕೊಡಿ. ಚೇಂಜನ್ನ ನೀವೇ ಇಟ್ಕೊಳ್ಳಿ, ನಾವು ಮನೆ ಹೊರಡ್ಬೇಕು, ಲೇಟ್ ಆಗುತ್ತೆ. ನಡೀರಿ. ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಮೇಡಮ್ ತುಂಬಾ ಒಳ್ಳೆಯವರು. ಸಾರ್ ಕೂಡ ಏನೂ ಮಾತಾಡಲಿಲ್ಲ. ರಾತ್ರಿ 11 ಗಂಟೆ ಆಯ್ತು. ಆರ್ತಿ ಇನ್ನು ಮನೆಗೂ ಬಂದಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಚಿಂತೆ ಆಗೋದು ಸಹಜನೇ ಅಲ್ವಾ ಅದಕ್ಕೆ? ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಈ ಆರ್ತಿ ಮದ್ದೂರಿಂದ ಬಂದಾಗಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಅವಳು ಹಾಗೆ ಸುತ್ತಾಡ್ತಾನೆ ಇದ್ದಾಳೆ, ಒಂದ್ ಕಡೆ ನಿಲ್ಲೋದೇ ಇಲ್ಲ. ಅವತ್ತು ಹಬ್ಬದ ದಿವಸನೂ ಅಮ್ಮನ ಮನೆಗೆ ಹೋಗಿದ್ಲು, ಇವತ್ತು ಎಲ್ಗೋ ಹೋಗಿದ್ದಾಳೆ. ಎಲ್ಗೆ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಹೀಗೆ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಎಲ್ರಿಗೂ ಆತಂಕ ಆಗತ್ತೆ ಅಂತ ಅವಳು ಗೊತ್ತಾಗೋದು ಬೇಡವಾ? ಅಣ್ಣ ಚಿಂತೆ ಮಾಡಬೇಡ್ವೋ. ಆರ್ತಿ ಅದಕ್ಕೆ ಯಾವುದೋ ಕೆಲಸದಲ್ಲಿ ಸಿಕ್ಕಾಕೊಂಡಿರ್ಬೇಕು, ಬರ್ತಾರೆ. ಭಾಸ್ಕರಂಗೆ ನನ್ನ ಚಿಂತೆ, ಆದರೆ ನನಗೆ ರಾಖಿ ಬಗ್ಗೆ ನನಗೆ ಗೊತ್ತಾಗಿರೋ ವಿಷಯನ ಅವನಿಗೆ ಹೇಗೆ ಹೇಳೋದು ಅನ್ನೋ ಚಿಂತೆ. ಅವನೇನಾದರೂ ನನಗೆ ಗೊತ್ತಾಗಿರೋ ವಿಷಯನ ಕೇಳಿದ್ರೆ ಅವನ ಹೃದಯ ಒಡೆದು ಚೂರಾಗತ್ತೆ. ಸೂರ್ಯ ಬಾವ ಆರ್ತಿ ಅಕ್ಕನ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೊತಿದ್ದಾರೆ. ಏನು ಮಾಡಲಿ? ಆರ್ತಿ ಅಕ್ಕ ಆದಿತ್ಯನ ಜೊತೆ ನಾನು ಹಾಸ್ಪಿಟಲ್ ಹೊರಗೆ ನೋಡಿದ್ನ ಹೇಳ್ಬಿಡ್ಲಾ? ಈ ವಿಷಯನ ಹೇಗಾದರೂ ಮಾಡಿ ಸೂರ್ಯ ಬಾವಂಗೆ ಹೇಳಲೇಬೇಕು. ಭಾವ, ನಾನು ಆರ್ತಿ ಅಕ್ಕನ ಆರ್ತಿತ್ಗೆ ಬಂದ್ರು. ಆರ್ತಿ ಎಲ್ಲಿಗೆ ಹೋಗಿದ್ದೆ? ನಾವೆಲ್ಲ ಎಷ್ಟು ಆತಂಕ ಪಟ್ಕೊಂಡ್ವಿ ಅಂತ ಗೊತ್ತಾ? ನಿನ್ನನ್ನೇ ಕೇಳ್ತಿರೋದು. ಸಮಯದ ಪರಿವೇನೆ ಇಲ್ದೇ ಇರೋಂಥದ್ದು ಏನ್ ಕೆಲಸ? ಈಗ ಗಂಟೆ 11. ಚಿಂತೆ ಮಾಡಿ ಮಾಡಿ ತಲೆಯೆಲ್ಲ ಕೆಟ್ಟೋಯ್ತು. ಮನ್ಸಲ್ಲಿ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು. ನಿನ್ ಬಗ್ಗೆ ಅಲ್ದೇ ನೀನು ಹುಟ್ಟೋ ಮಗು ಬಗ್ಗೆ ಆದ್ರೂ ನೀನು ಕಾಳಜಿ ಇರ್ಬೇಕಲ್ವಾ? ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ಹೊರಗಡೆ ಸುತ್ತಾಡೋದ್ರಿಂದ ದೂರ ಇರಬೇಕು ಅಂತ ಡಾಕ್ಟರ್ ಹೇಳಿದಾರಲ್ವಾ? ರಾತ್ರಿ 11 ಗಂಟೆವರೆಗೂ ಎಲ್ಲಿಗೆ ಹೋಗಿದ್ದೆ? ಅಮ್ಮ, ಆದಿತ್ಯ ನೋಡಕ್ ಹೋಗಿದ್ದೆ. ಇದೊಳ್ಳೆ ಹುಚ್ಚತನ ಆಯ್ತಲ್ಲ. ಒಂದ್ ಸ್ವಲ್ಪ ಹೊತ್ತು ಮಗನಿಂದ ದೂರ ಇರಕ್ಕಾಗಲ್ವಾ ನಿನಗೆ? ಓಡೋಗಿದ್ದಾಳ ಅವನನ್ನ ನೋಡಕ್ಕೆ. ನಾನು ನಿನ್ ಮಮತೆನ್ ಪ್ರಶ್ನೆ ಮಾಡ್ತಾ ಇಲ್ಲ, ಆದ್ರೆ ಅದಕ್ಕೆ ಯಾರಿಗೂ ಹೇಳ್ದೆ ಹೋಗಿದ್ದಾಳೆ, ಅದು ಅಷ್ಟು ದೂರ. ತಪ್ಪು ತಾನೆ? ತಪ್ಪು ಅಹಲ್ಯ, ಅದ್ ನಿನಗ್ ಗೊತ್ತಾಗಲ್ಲ. ಹೆಣ್ಣು ತಾಯಿ ಆಗ್ತಿದ್ದಾಗೆ ಯೋಚನೆ ಮಾಡೋ ಶಕ್ತಿ ಕಿತ್ಕೊಂಡ್ಬಿಡತ್ತೆ. ಒಂದ್ ರೀತಿ ತಳಮಳ ಶುರುವಾಗತ್ತೆ. ನೀನ್ ಹೋಗ್ಲೇಬೇಕು ಅನ್ನೋದಿದ್ರೆ ಒಬ್ಳೇ ಯಾಕೆ ಹೋಗಿದ್ದೆ? ಸೂರ್ಯನ ಜೊತೆಲಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಅಮ್ಮ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ. ಸೂರ್ಯ, ಆರ್ತಿ ತುಂಬಾ ಸುಸ್ತಾಗಿರೋ ಅಕ್ಕ ಅಂತಾಳೆ, ಅವಳನ್ನ ರೂಮ್ ಕರ್ಕೊಂಡು ಹೋಗು. ಬನ್ನಿ.
ಆದಿತ್ಯನ ನೋಡೋಕೆ ಹೋಗಿದ್ದೆ ಅಂತೇನೋ ಹೇಳಿದ್ರು. ಆದರೆ ಆದಿತ್ಯನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ಯಾಕೆ ಹೇಳಲಿಲ್ಲ? ಅದು ಆ ಹೊಸ ವ್ಯಕ್ತಿ ಜೊತೆ. ಆರ್ತಿ ಅಕ್ಕ ಏನು ಮುಚ್ಚಿಡ್ತಿದ್ದಾರೆ? ಯಾಕೆ ಎಲ್ರಿಗೂ ಸುಳ್ಳು ಹೇಳ್ತಿದ್ದಾರೆ? ಇಲ್ಲಿವರೆಗೂ ಸೂರ್ಯ ಅವ್ರು ನನ್ನನ್ನು ಏನೂ ಕೇಳಿಲ್ಲ. ಅವ್ರು ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ? ನಿಜ ಹೇಳೋಕ್ಕೂ ಆಗಲ್ಲ. ಸೂರ್ಯ ಅವ್ರಿಗೆ ಸುಳ್ಳು ಹೇಳೋಕ್ಕೂ ಮನ್ಸು ಬರಲ್ಲ. ನನ್ನ ಕೈಗೆ ಸಿಕ್ಕಿರೋ ಈ ಸಾಕ್ಷಿ ಭಾಸ್ಕರ್ ರಾಕಿ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತಾನೆ ಎಬ್ಸುತ್ತೆ. ಅವ್ರ ಖುಷಿ ನಾಶ ಆಗತ್ತೆ. ನಾನು ನನ್ನ ತಮ್ಮನ ಪ್ರೀತಿನ ಹೇಗೆ ಕಾಪಾಡಲಿ? ಸೂರ್ಯ ಅವರಿಗೆ ನನ್ನ ಮೇಲೆ ತುಂಬಾ ಸಿಟ್ಟು ಬಂದಿದೆ. ಅದಕ್ಕೆ ಹೀಗೆ ಮೌನವಾಗಿದ್ದಾರೆ. ಇದೇ ನನಗೆ ತುಂಬಾ ಕಷ್ಟ ಕೊಡ್ತಾ ಇರೋದು. ಆ ಡಿಟೆಕ್ಟಿವ್ ಹೇಳಿದ ವಿಷಯನ ಆರ್ತಿ ಅವ್ರಿಗೆ ಹೇಳ್ಬಿಡ್ಲಾ? ಬೇಡ. ಮಕ್ಕಳು ಪಿಕ್ನಿಕ್ಗೆ ಹೋಗಿರೋದಕ್ಕೇನೆ ಇವ್ರು ಇಷ್ಟೊಂದು ಅಪ್ಸೆಟ್ ಆಗಿದ್ದಾರೆ. ಜೊತೆಗೆ ಇದನ್ನ ಕೇಳಿದ್ರೆ ಅವ್ರ ಆತಂಕ ಇನ್ನೂ ಹೆಚ್ಚಾಗುತ್ತೆ. ಅವ್ರಿಗೆ ಯಾವುದೇ ರೀತಿ ಸ್ಟ್ರೆಸ್ ಕೊಡೋದು ಒಳ್ಳೇದಲ್ಲ. ಆರ್ತಿ ಅವ್ರನ್ನ ಸಂತೋಷವಾಗಿ ನೋಡ್ಕೋಬೇಕು. ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ನು ಆತಂಕ ಆಗಬಾರ್ದು. ಹಾಗಾದ್ರೆ ಅವ್ರಿಗೆ ಅವರಲ್ಲಿ ಬೆಳೀತಿರೋ ಮಗುಗೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ದಾರೆ.